ಸಿಂಗಲ್ ಸ್ಕ್ರೀನ್‌ಗಳಿವಾಗ ಮಲ್ಟಿಪ್ಲೆಕ್ಸ್‌ಗಳು ಆಗ್ತಿರುವಂಥದ್ದು. ಅಲ್ಲಿ ಯಾಕಂದ್ರೆ ಇವಾಗ ಮಾಧ್ಯಮ ಒಬ್ಬ ಕುಟುಂಬದವನು ಅವ್ನು ದುಡಿಯುವಂಥದ್ದೇ ₹100 ಅನ್ಕೊಳ್ಳಿ ಸರ್. ₹100ದಲ್ಲಿ ಅವನು ಎಂಟರ್‌ಟೈನ್‌ಮೆಂಟ್ ತಗೋಬೇಕು ಅಂದ್ರೆ ಅಲ್ಲಿ ₹50 ಹೆಂಗೆ ಖರ್ಚು ಮಾಡ್ತಾನೆ? ಯಾಕಂದ್ರೆ ಅವ್ನ ಜೀವನ ಅನ್ನೋದಿರುತ್ತಲ್ಲ. 50 ಸಾವಿರ ಅಲ್ಲ 100 ಹೇಳಿದ್ದು. ಕಿತ್ಕೊಳ್ಳೋ ಪರಿಸ್ಥಿತಿ ಆಗ್ತಾ ಇದೆ ಈಗ. ಅದೇ ಈಗ ಅವ್ರು ಹೆಂಗ್ ನೋಡಕ್ಕಾಗತ್ತೆ ಅಂತ. ನಿಜ ನಿಜ. ಅದ್ರ ನಿಟ್ಟಿನಲ್ಲಿ ಒಬ್ಬ ಪ್ರೇಕ್ಷಕನ ಕತೆ ಈ ತರ ಆದ್ರೆ ಒಬ್ಬ ನಿರ್ಮಾಪಕ ಈಗ ಯುವ ಫಾರ್ವರ್ ಕ್ಯೂಬ್ ಇರಬಹುದು ಅದಕ್ಕೆ ದುಡ್ಡು ಕಟ್ಟುವಂಥದ್ದು ಕೂಡ ಅಷ್ಟೇ ದೊಡ್ಡದ ಒಂದು ಇದಾಗಿರುವಂಥದ್ದು. ಖಂಡಿತ ಸರ್. ಒಬ್ಬ ನಿರ್ಮಾಪಕ ಹ್ಮ್. ಮಿಡಲ್ ರೇಂಜ್ ನಿರ್ಮಾಪಕ ಹೇಗೋ ಕಷ್ಟಪಟ್ಟು ಏನೇನೋ ಮಾಡಿ ಒಂದು ಸಿನಿಮಾ ಮುಗಿಸ್ಬಿಡ್ತಾ ಮಾಡ್ತಾನೆ. ಇದ್ದಾನೆ ಸರ್. ರಿಲೀಸ್ಗೆ ಹೋದಾಗ ಹ್ಮ್. ಅಲ್ಲಿ ಅವನಿಗೆ ಹೊಡ್ತಾ ಒಬ್ಬ ಡಿಸ್ಟ್ರಿಬ್ಯೂಟ್ರು ಇಷ್ಟು ಲಕ್ಷ ಇದ್ರೆ ಮಾಡೋಕ್ಕೆ ಸಾಧ್ಯ ಇದೆ, UF ಕಟ್ಟಬೇಕು, ಆಮೇಲೆ ಪಬ್ಲಿಸಿಟಿ ಮಾಡಬೇಕು, ಥಿಯೇಟ್ರ್ಗಳಿಗೆ ಮೊದಲು ಥಿಯೇಟ್ರ್ಗಳಿಂದ ಅಡ್ವಾನ್ಸ್ ತಗೊಳ್ಳೋರು. ಒಂದು ಮಿಡಲ್ ರೇಂಜ್ ಆದರೆ ಈಗ ಥಿಯೇಟ್ರ್ಗಳಿಗೆ ಬಾಡಿಗೆ ಕೊಡಬೇಕು. ಹಂಗಾಗಿ ಭಾರಿ ಕಷ್ಟ ಇದೆ. ಕೆಲವರು ಸರ್ ಎಷ್ಟೋ ಸಿನಿಮಾ ರಿಲೀಸ್ಗೆ ಬಂದು ನಿಂತಿದ್ದಾವೆ ಸರ್. ನನಗೆ ಹೌದು. ಗಮನಕ್ಕೆ ಹೌದು. ಫಸ್ಟ್ ಕಾಪಿ ಬಂದ್ಬಿಟ್ಟಿದೆ, ಸೆನ್ಸಾರ್ ಆಗಿದೆ, ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನು ಸರ್? ಹ್ಮ್. ಕಲೆಕ್ಷನ್ಸ್ ಇಲ್ಲ. ಈಗ ಇನ್ನೊಂದು ಏನಂದ್ರೆ ಸರ್ ಈಗ ಚಿತ್ರರಂಗದಿಂದ ಸರ್ಕಾರಕ್ಕೆ ಲಾಭ ಇರುವಂಥದ್ದು ಇದ್ದೇ ಇದೆ. ಯಾಕಂದ್ರೆ ನಾನು ಈ ಥಿಯೇಟರ್ ಸಮಸ್ಯೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಾರಣ ಸರ್. ಈಗ ಸರ್ಕಾರದಿಂದ ಎಲ್ಲೋ ಒಂದ್ ಕಡೆ ಸುಮ್ಮನೆ ಒಂದೇನೋ ಒಂದು ಪ್ಲಾನ್ ಅನ್ಕೊಳ್ಳಿ ಸರ್. ಈಗ ವಾಣಿಜ್ಯ ಮಂಡಳಿ ಕಡೆಯಿಂದ, ನಮ್ಮ ಕರ್ನಾಟಕ ಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ, ಪ್ರತಿಯೊಂದು ಡಿಸ್ಟಿಕ್ಗಳಲ್ಲೂ ಕೂಡ ಥಿಯೇಟರ್ಗಳು ಇವಾಗ ನೋಡ್ತಾ ಇದ್ರೆ ಇವಾಗ ಸೊ ಹೋಗ್ತಿರುವಂಥದ್ದು. ಬಟ್ ಸರ್ಕಾರದಿಂದ ಅದಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಥಿಯೇಟರ್ಗಳನ್ನ ಅಂದ್ರೆ ಇವಾಗ ಸಬ್ಸಿಡಿ, ಅದಕ್ಕೂ ಸಬ್ಸಿಡಿ ಕೂಡ ಇದೆ. ಒಂದು ಬಸ್ ಸ್ಟ್ಯಾಂಡ್ಗಳಂತ ಇವೆ. ಅದ್ರ ಮೇಲ್ಗಡೆ ಒಂದು ಚಿಕ್ಕ ಥಿಯೇಟರ್ ತರ ಅಂದ್ರೆ ಅವ್ರು ಕನ್ವೀನಿಯಂಟ್ ಆಗುವಂಥದ್ದು ಅಂದ್ರೆ ಅದರಿಂದ ಲಾಭ ಇರೋದ್ರಿಂದ ಆಮೇಲೆ ಚಿತ್ರರಂಗ ಉಳಿಯುವಿಕೆಯಿಂದ ಇದನ್ನ ಮಾಡಬಹುದಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಸರ್ಕಾರದವರು ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಮಾಲ್ ಸ್ಕ್ರೀನ್ ಅಂತೇಳಿ ಒಂದು 300 ಒಳಗಡೆ ಸೀಟ್ಸ್ ಮಾಡೋ ಥರ ಮಾಡ್ತಾ ಇದ್ದಾರೆ. ಅವರು ನಮಗೆ ಸಬ್ಸಿಡಿ ಲೆಕ್ಕದಲ್ಲೂ ಕೊಡ್ತಾ ಇದ್ದಾರೆ. ನಾವಾದರೆ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕಡೆಯಿಂದ ಒಂದು ಅಪೀಲು ಏನಂದರೆ, ನೀವು ಇರೋದನ್ನ ಹೊಸದಾಗಿ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡೋ ಬದಲು ನಮ್ಗೆ ಸಾಲದ ರೂಪದಲ್ಲಿ ಕೊಡ್ರಿ. ಇರೋ ಸ್ಕ್ರೀನ್ಗಳಿಗೆ, ಸಿಂಗಲ್ ಸ್ಕ್ರೀನ್ಗೆ ನೀವು ಸಾಲದ ರೂಪದಲ್ಲಿ ಕೊಡಿ, ಕಡಿಮೆ ಇಂಟ್ರೆಸ್ಟ್ ಇರಲಿ. ನಾವು ಅದನ್ನು ಒಂದು ಸ್ಕ್ರೀನ್ ಇರೋದು 3 ಸ್ಕ್ರೀನ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ. ನಿಮ್ಗೆ ಏನು ಅನಿಸಿಕೆ ನಿಮ್ಮದು ಇದೆಯೋ ಅದೇ ರೀತಿ ನಾವು ಒಂದು ಒಂದು ಸ್ಕ್ರೀನ್ನ ಕನ್ನಡಕ್ಕೆ ಮೀಸಲಿಡ್ತೀವಿ. ಈಗೆಲ್ಲನೂ ನಾವು ಅವರಲ್ಲಿ ಕೇಳ್ಕೊಂಡಿದ್ದೀವಿ ಸರ್, ಕೇಳ್ಕೊಂಡಿದ್ವಿ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿ ಸರ್, GSTಗೆ ಬರೋ ಮೊದಲು ಟ್ಯಾಕ್ಸ್ ಫ್ರೀ ಇತ್ತು ಸರ್. ಹೌದು, ಕರೆಕ್ಟ್. ಅಂಥದ್ರಲ್ಲೇ ನಾವು ಸರ್ವರ್ ಆಗೋಕ್ಕಾಗಿಲ್ಲ. ಈಗ ಇದ್ರ ಬೇರೆ ಲ್ಯಾಂಗ್ವೇಜ್ ಜೊತೆಗೆ ನಮ್ಗೆ GST ಹಾಕಿ ಜಡಿತಾ ಇದ್ರೆ. ಈಗ ಸಬ್ಸಿಡಿಗಳಂದ್ರೆ ಸರ್, ಈ ಸಬ್ಸಿಡಿಗಳಿದೆಯಲ್ಲ ಸರ್, ನಾನು ಪರ್ಸನಲಿ ಆ್ಯಸ್ ಎ ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ಭಾರಿ ಕಂಪ್ಲೇಂಟ್ಸ್ ಇದ್ದಾರೆ ಸರ್. ಅದರಲ್ಲಿ ಸಿಕ್ದವ್ರಿಗೊಂಥರ, ಸಿಗ್ದಿರೋರ್ಗು ಇನ್ನೊಂಥರ. ನನ್ಗೆ ಅಷ್ಟು ಕೇಳಿದ್ರು ಇಷ್ಟು ಕೇಳಿದ್ರು ಅಂತೇಳಿ ಲಾಬಿಗಳು ನಡೀತಾ ಇದೆ. ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅಲ್ವಾ ಸರ್? ಏನು ಅಂದ್ರೆ ಈ ತರದ್ದೇ ಒಂದು ಸಿನಿಮಾ ಅವಾಗ ಒಂದು ಟೈಮ್ ಸರ್? ನೋ ಚಾನ್ಸ್. ಆ ಥರ ಯಾವುದೂ ಇಲ್ಲ, ಯಾವುದೇ ಇದಿಲ್ಲ ಸರ್. ನಮ್ಮಲ್ಲಿ ಒಂದು ಫಿಲ್ಮ್ ಅಂತ ಸೆನ್ಸಾರ್ ಆದ್ರೆ ಅದು ಸಬ್ಸಿಡಿಗೂ ಅಪ್ಲೈ ಮಾಡ್ಬೋದು ಸರ್. ಯಾವ್ದು ಬೇಕಾದ್ರೂ ಅದರಲ್ಲಿ ಗುಣಮಟ್ಟ ಇದ್ರೆ ಅದಕ್ಕೂ ಅವರು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಸರ್. ನೀವು ಎಷ್ಟು ಖರ್ಚು ಮಾಡಿದ್ವಿ, ನೀವು ಯಾವ ಆರ್ಟಿಸ್ಟ್ ಹಾಕಿದ್ರಿ, ಯಾವ ಡೈರೆಕ್ಟರ್ ಹಾಕಿದ್ರಿ, ಇದೆಲ್ಲ ಏನು ಇಲ್ಲ ಸರ್. ಕೆಲವು ಇತ್ತೀಚೆಗೆ ಬರ್ತಾ ಇರೋದು ನಾನು ಹೇಳ್ತಾ ಇರೋದು. ನಮ್ಮ ಹತ್ರ ಇತ್ತೀಚೆಗೆ ಬರ್ತಾ ಇರೋದು ಕೆಲವರು ಕಮ್ಮಿ ಬಡ್ಜೆಟ್ ಅಲ್ಲಿ ಮಾಡಿನೂ ಸಬ್ಸಿಡಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಮಾಡೋರು ಬರ್ತಾ ಇದ್ದಾರೆ. ಆಕ್ಚುಲಿ ಈಗ ನಮ್ಮ ಪೈನ್ ಇಂಡಿಯಾ ಇನ್ನೊಂದು ರೇಂಜ್ಗೆ ಮಾಡ್ತಾ ಇದಾರಲ್ಲ ದೊಡ್ಡ ಮೂವಿಗಳು, ಅವ್ರಿಗೆ ಬೇಕಾಗೇ ಇಲ್ಲ ಸಬ್ಸಿಡಿ. ಅಲ್ಲಿ ಖರ್ಚು ಅಷ್ಟು ಮಾಡ್ತಿರ್ತಾರಲ್ಲ ಸರ್. ಅವ್ರಿಗೂ ಬೇಕಾಗಿಲ್ಲ. ಎಲ್ರಿಗೂ ಒಂದೇ ಅಲ್ವಾ ಸಬ್ಸಿಡಿ? ನಾನೇನ್ ಹೇಳ್ತಾ ಇದ್ರೆ, ಅವರವರ ಯೋಗ್ಯಾನುಸಾರ ಅವ್ರಿಗೂ ಏನು ಸಿನಿಮಾ ಓಡಿದೆ ಆ ತಕ್ಕಾಗ ಅವ್ರು ಅಲ್ಲಿ ನಿಮ್ಗೆ GST ಕಲೆಕ್ಟ್ ಆಗಿರುತ್ತೆ. ಅದರಲ್ಲಿ ಏನೋ ಸಮ್ ಪರ್ಸೆಂಟೇಜ್ ಡೈರೆಕ್ಟ್ ಆಗೇ ಕೊಡಿ ಸರ್ ಸಾವು ಅನ್ನೋದು ನನ್ನ ಅನಿಸಿಕೆ ಸರ್. ನಾನು ಒಬ್ಬ ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ಇದು ಕಾಂಟ್ರವರ್ಸಿ ಆಗ್ಬಾರ್ದು, ಸಬ್ಸಿಡಿನ ನಿಲ್ಸಿ ಅಂತಾನು ಹೇಳ್ತಾ ಇಲ್ಲ. ಅಲ್ಲ, ನಾನು ಅದನ್ನ ಯಾಕಂದ್ರೆ ಒಬ್ಬ ನಿರ್ಮಾಪಕನ ಸಾಮಾನ್ಯವಾಗಿ ಸಾಲ್ವ್ ಹೋಗುವಂಥದ್ದು ಡೈರೆಕ್ಟ್ ಆಗಿ, ಕರೆಕ್ಟ್, ಡೈರೆಕ್ಟ್ ಆಗಿ ಅವ್ರಿಗೆ ಹೋಗ್ಲಿ ಅನ್ನೋದು ನನ್ನ ಉದ್ದೇಶ ಸರ್.